ಹಾಯ್ ಫ್ರೆಂಡ್ಸ್, ಇವತ್ತು ಬೆಳ್ಳುಳ್ಳಿ ಕಬಾಬ್ ಮಾಡೋಣ ಫ್ರೆಂಡ್ಸ್. ಹೇಗ್ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಕಬಾಬ್ಗೆ ಪೇಸ್ಟ್ ಮಾಡ್ಕೊಳ್ಳೋಣ, ರುಬ್ಕೋಬೇಕು. ಲವಂಗ ಹಾಕ್ತಿದ್ದೀನಿ, ಒಂದು 8 ರಿಂದ 9 ಲವಂಗ. 1 ಪೀಸ್ ಚಕ್ಕೆ ತಗೊಂಡಿದ್ದೀನಿ. ಹಾಗೆ 1 ಇಂಚು ಅಷ್ಟು ಶುಂಠಿ ಸಣ್ಣಗೆ ಹಚ್ಕೊಂಡಿದ್ದೀನಿ ಅದನ್ನು. ಹಾಗೆ 1 ಮುಷ್ಟಿಯಷ್ಟು ಬೆಳ್ಳುಳ್ಳಿ ಹಾಕ್ತಿದ್ದೀನಿ, ಸಿಪ್ಪೆ ತೆಗ್ದು ಹಾಕ್ತಿದ್ದೀನಿ. ಹಾಗೆ ಹಸಿಮೆಣಸಿನ್ಕಾಯಿ ಒಂದು 10 ರಿಂದ 12. 1 ಮುಷ್ಟಿಯಷ್ಟು ಕೊತ್ತಂಬರಿ ಹಾಕ್ತಿದ್ದೀನಿ. ಹಾಗೆ ಪುದೀನ 1 ಮುಷ್ಟಿಯಷ್ಟು, ಬೇವಿನ ಸೊಪ್ಪು ಅಷ್ಟೇ 1 ಮುಷ್ಟಿಯಷ್ಟು ಹಾಕ್ತಿದ್ದೀನಿ. 1 ನಿಂಬೆಹಣ್ಣಿನ ರಸ ತಗೊಂಡಿದ್ದೀನಿ, ರುಬ್ಬಕ್ಕೆ ಹಾಕೊಂತಿದ್ದೀನಿ ಅದನ್ನು, ನಿಂಬೆಹಣ್ಣಿನ ರಸ. ಈಗ ಇದನ್ನ ರುಬ್ಕೊಂಬರೋಣ ಫ್ರೆಂಡ್. ರುಬ್ಕೊಂಬಂದಿದ್ದೀನಿ ಫ್ರೆಂಡ್. ಇದನ್ನ ಸ್ವಲ್ಪ ತತ್ತರಿಯಾಗಿ ರುಬ್ಕೋಬೇಕು. ಪೇಸ್ಟ್ ರೆಡಿಯಾಗಿದೆ. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. 2 ಸ್ಪೂನು ಕಾರ್ನ್ಫ್ಲೋರ್ ಹಾಕ್ತಿದ್ದೀನಿ. ನಾನು 1 kg ಚಿಕನ್ ತೊಗೊಂಡಿದ್ದೀನಿ. 1 kg ಚಿಕನ್ಗೆ 2 ಸ್ಪೂನ್ ಕಾರ್ನ್ಫ್ಲೋರು. ಹಾಗೆ 1 ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ತಿದ್ದೀನಿ. ಹಾಗೆ ಮೈದಾ ಹಾಕ್ತಿದ್ದೀನಿ, 1 ಸ್ಪೂನ್ ಮೈದಾ. ಹಾಗೆ ಕಡಲೆ ಹಿಟ್ಟು ಹಾಕ್ತಿದ್ದೀನಿ, 1 ಸ್ಪೂನ್ ಕಡಲೆ ಹಿಟ್ಟು. ಬಜ್ಜಿ ಬೋಂಡಕ್ಕೆ ಹಾಕೋ ಕಡಲೆ ಹಿಟ್ಟು. ಹಾಗೆ 1/4 ಸ್ಪೂನ್ ಅರಿಶಿನ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. ಹಾಗೆ ಕಸ್ತೂರಿ ಮೇಥಿ ಹಾಕ್ತಿದ್ದೀನಿ, ಸ್ವಲ್ಪ ಕಸ್ತೂರಿ ಮೇಥಿ ಕೈಲಿ ಹಿಂಗೆ ಕ್ರಷ್ ಮಾಡಿ ಹಾಕ್ತಿದ್ದೀನಿ. ಹಾಗೆ 1 ಮೊಟ್ಟೆ. ರುಬ್ಬಿ ಇಟ್ಕೊಂಡಿರೋ ಪೇಸ್ಟನ್ನು ಹಾಕ್ತಿದ್ದೀನಿ. ಉಪ್ಪು ಹಾಕ್ತಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಕೈಲೇ ಕಲಿಸ್ಬೇಕು ನೀಟಾಗಿ ಇದನ್ನ. ಈಗ ಕೈಲೇ ನೀಟಾಗಿ ಕಲಿಸಿದ್ದೀನಿ. ಈಗ ಚಿಕನ್ ಹಾಕ್ತಿದ್ದೀನಿ, 1 kg ಚಿಕನ್ ತೊಗೊಂಡಿದ್ದೀನಿ. ಈಗೆಲ್ಲ ನೀಟಾಗಿ ಕಲಿಸ್ಬೇಕು ಚಿಕನ್ ಜೊತೆ ಪೇಸ್ಟು. ನೀವು ಬೇಕಾದರೆ ಒಂದು 2 ಸ್ಪೂನ್ ಮೊಸರು ಹಾಕ್ಕೊಳ್ಬೋದು. ನಾನು ನಿಂಬೆಹಣ್ಣೆ ಹಾಕಿದ್ದೀನಿ, 1 ನಿಂಬೆಹಣ್ಣು. ಮೊಸರು ಹಾಕೋಂಗಿದ್ರೆ ಒಂದು 2 ಸ್ಪೂನು, ಅರ್ಧ ನಿಂಬೆಹಣ್ಣು ಹಾಕ್ಕೊಳ್ಳಿ. ಈಗ ನೀಟಾಗಿ ಎಲ್ಲ ನೀಟಾಗಿ ಕಲಿಸಿದ್ದೀನಿ. ಇದು 1 ಅವರ್ ಹಾಗೆ ಇಡೋಣ, ನೆನಿಬೇಕು ಚೆನ್ನಾಗಿ. 1 ಅವರ್ ಆತನೂ ಕರಿಯೋಣ. 1 ಅವರ್ ಆಗಿದೆ, ನೋಡೋಣ. ಈಗ 1 ಅವರ್ ಚೆನ್ನಾಗಿ ನೆನೆದಿದೆ. ಈಗ ಹಾಕ್ತೀನಿ ಬೆಳ್ಳುಳ್ಳಿ ಕಬಾಬು ಎಣ್ಣೆಗೆ. 1 ಅವರ್ ಚೆನ್ನಾಗಿ ನೆನೆಸಿದ್ದೀನಿ. ತುಂಬ ಸಖತ್ತಾಗಿರುತ್ತೆ ಫ್ರೆಂಡ್ ಬೆಳ್ಳುಳ್ಳಿ ಕಬಾಬು. ನೀವೊಂದ್ಸತಿ ಈ ಥರ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ಕಮೆಂಟ್ ಹಾಕಿ. ಮೀಡಿಯಮ್ ಊರಿಲೇ ಬೇಯಬೇಕು. ಒಂದು 10 ನಿಮಿಷ, 8 ರಿಂದ 10 ನಿಮಿಷ ಬೇಯಿಸ್ಬೇಕು. ಒಂದು 6 ನಿಮಿಷ ಆಗಿದೆ, ಇನ್ನೂ ಒಂದು 4 ನಿಮಿಷ ಬೇಯಿಸೋಣ ಚೆನ್ನಾಗಿ. ಈಗ ಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ತಿದ್ದೀನಿ. ಈಗ ಬೆಂದಿದೆ ಈಗ ಕಬಾಬು, ಬೆಳ್ಳುಳ್ಳಿ ಕಬಾಬು. ಈಗ ತೆಗಿತಿದ್ದೀನಿ. ಒಂದು 10 ನಿಮಿಷ ಬೇಯಿಸ್ಬೇಕು, 8 ರಿಂದ 10 ನಿಮಿಷ. ಹಾಗೆ ಈಗ ಉಳ್ದಿರೋದು ಹಾಗೆ ಹಾಕ್ತಿದ್ದೀನಿ. ಈಗ ಬೆಳ್ಳುಳ್ಳಿ ಕಬಾಬು ರೆಡಿಯಾಗಿದೆ ಫ್ರೆಂಡ್ಸ್. ಸಾಕಷ್ಟು ನಾನ್ ವೆಜ್ ಅಡುಗೆಗಳು ಬಿಟ್ಟಿದ್ದೀನಿ ನನ್ನ ಚಾನಲಲ್ಲಿ, ನೋಡ್ಕೊಂಡು ಮಾಡ್ಕೊಳ್ಳಿ. ಸಖತ್ತಾಗಿರೋ ಬೆಳ್ಳುಳ್ಳಿ ಕಬಾಬ್ ರೆಡಿಯಾಗಿದೆ ಫ್ರೆಂಡ್ಸ್. ನೀವೊಂದ್ಸತಿ ಈ ಥರ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್.